ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದಲ್ಲಿ ಅತಿ ದೊಡ್ಡ ಬೆಳವಣಿಗೆಯೊಂದು ಆಗಲಿದೆಯಾ? ಕೆಲವೇ ದಿನಗಳಲ್ಲಿ ದೊಡ್ಡ ಸುದ್ದಿಯೊಂದು ಅಪ್ಪಳಿಸಲಿದೆಯಾ? ಸದ್ಯ ಈಗ ಪಿಒಕೆಯಲ್ಲಿ ದಿಢೀರ್ ಬೆಳವಣಿಗೆ ಮತ್ತು ಭಾರತದ ಮಿಲಿಟರಿಯಿಂದ ಹೊರಗಡೆ ಬರ್ತಿರುವಂತಹ ಬಿಗ್ ಮೆಸೇಜ್. ಇದೇ ಹೊತ್ತಲ್ಲಿ ಅಮಿತ್ ಶಾ ಅವರ ಮಹತ್ವದ ಹೆಜ್ಜೆ ಏನಾಗ್ತಾ ಇದೆ? ಹಾಗಾದ್ರೆ ಬಹುದೊಡ್ಡ ಐತಿಹಾಸಿಕ ತಪ್ಪನ್ನ ಸರಿ ಮಾಡುವ ಕೆಲಸಕ್ಕೆ ಕೈ ಹಾಕೇ ಬಿಡ್ತಾ ಭಾರತ ಸರ್ಕಾರ ಐತಿಹಾಸಿಕ ಹೆಜ್ಜೆ ಇಡೋದಿಕ್ಕೆ ಈ ಕ್ಷಣಕ್ಕೆ ಯಾರು ಊಹಿಸಿರದಂತ ಬೆಳವಣಿಗೆಯೊಂದು ನಡೆಯಲಿದೆಯಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಅಮಿತ್ ಶಾ ಅವರು ಸೆಷನ್ ನಲ್ಲಿ ಗುಡುಕ್ತಾ ಇದ್ದಾರೆ. ಆರ್ಟಿಕಲ್ 370 ಪಿಒಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳಾಗ್ತಿವೆ. ಸುಪ್ರೀಂ ಕೋರ್ಟ್ ಕೂಡ ಆರ್ಟಿಕಲ್ 370 ರದ್ದು ಈ ನಿರ್ಧಾರವನ್ನು ಎತ್ತಿ ಹಿಡಿದು ಮತ್ತಷ್ಟು ಬಲ ಕೊಟ್ಟಿದೆ. ಅಮಿತ್ ಶಾ ಇತ್ತೀಚೆಗೆ ಕೊಟ್ಟ ಬಿಗ್ ಮೆಸೇಜ್ ಏನು? ನಾನು ಕಾಶ್ಮೀರ ಅಂತ ಹೇಳ್ತೀನಿ ಅಂದ್ರೆ ಅದು ಕಾಶ್ಮೀರ ಭಾರತ ವ್ಯಾಪ್ತಿಯಲ್ಲಿರುವಂತಹ ಕಾಶ್ಮೀರ ಬೇರೆ, ಪಿಒಕೆ ಬೇರೆ, ಅಕ್ಸೈ ಚಿನ್ ಬೇರೆ ಅಂತ ಅರ್ಥ ಆಗಲ್ಲ. ನಾನು ಕಾಶ್ಮೀರ ಅನ್ನೋ ಶಬ್ದ ಹೇಳ್ತೀನಿ ಅಂದ್ರೆ ಇದೆಲ್ಲವನ್ನ ಒಳಗೊಂಡದ್ದು ಅನ್ನುವಂಥ ಒಂದು ಬಿಗ್ ಮೆಸೇಜ್ ಕೊಟ್ಟಿದ್ದು. ನಯಾ ಕಾಶ್ಮೀರ್ ಬಿಲ್ ಪಿಒಕೆಗೆ 24 ಸೀಟ್ಸ್ ಅನ್ನ ರಿಸರ್ವ್ ಮಾಡುವಂಥ ಅತಿ ದೊಡ್ಡ ಹೆಜ್ಜೆ ಇಡ್ತಾ ಇರೋದು. ಐತಿಹಾಸಿಕ ಪ್ರಮಾದವನ್ನ ಸರಿಪಡಿಸ್ತೀವಿ ಅಂತ ನೆಹರು ತಗೊಂಡಿದ್ದ ನಿರ್ಧಾರದ ವಿರುದ್ಧ ಗುಡುಗಿ ಈಗ ಮೋದಿ ಸರ್ಕಾರ ಮಹತ್ವದ ಹೆಜ್ಜೆ ಇಡ್ತಿರೋದು. ಇದೆಲ್ಲ ಆಗ್ತಿದೆಯಲ್ವಾ? ಈ ಹೊತ್ತಲ್ಲಿ ಪಿಒಕೆಯಲ್ಲಿ ಏನಾಗ್ತಾ ಇದೆ ನೋಡಿ. ದಿಢೀರ್ ಅಂತ ಈ ಎಲ್ಲ ಬೆಳವಣಿಗೆಗಳು ಆಗ್ತಿರೋ ಹೊತ್ತಲ್ಲಿ ಪಾಕಿಸ್ತಾನ PM ಓಡ್ ಬರ್ತಾರೆ ಪಿಒಕೆಗೆ. ಏನಾಗ್ತಾ ಇದೆ ಅನ್ನೋದು ಕ್ಲಾರಿಟಿ ಸಿಗಬೇಕು. ಅಲ್ಲಿ ಮುಜಾಫರಾಬಾದ್ಗೆ ಓಡ್ ಬಂದಿದ್ದಾರೆ ಪಾಕಿಸ್ತಾನ್ PM. ಅಲ್ಲಿನ ಒಂದಿಷ್ಟು ಪ್ರಮುಖರ ಜೊತೆಗೆ ಸೀಕ್ರೆಟ್ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಹಾಗೆ ಯಾರು ಹೋರಾಟ ಮಾಡ್ತಿದ್ದಾರಲ್ಲ, ಪಿಒಕೆ ಭಾರತಕ್ಕೆ ಸೇರಿಸ್ಬಿಡ್ತೀವಿ, ನಾವು ಮರ್ಜ್ ಆಗ್ಬಿಡ್ತೀವಿ, ಮೋದಿಯವರೇ ನಮಗೆ ಸಹಾಯ ಮಾಡಿ ಅಂತೆಲ್ಲ, ಈಗೆಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಮತ್ತು ಅಲ್ಲಿನ ಒಂದಿಷ್ಟು ಪ್ರಮುಖ ನಾಯಕರ ಜೊತೆಗೆ ಆಕ್ಟಿವಿಸ್ಟ್ಗಳ ಜೊತೆಗೆ ಮೀಟಿಂಗ್ ಮಾಡುವಂಥ ಪ್ರಯತ್ನ ಎಲ್ಲ ದಿಢೀರ್ ಬೆಳವಣಿಗೆ. ಪಾಕಿಸ್ತಾನ PM ಪಿಒಕೆ ರೀಜನ್ಗೆ ಮುಜಾಫರಾಬಾದ್ಗೆ ಓಡ್ ಬಂದಿರೋದು. ಹಾಗಾದ್ರೆ ಬೆಂಕಿ ಹೊತ್ಕೊಂಡಿದೆ ಪಾಕಿಸ್ತಾನಕ್ಕೆ ಅನ್ನೋದ್ರ ಸ್ಪಷ್ಟ ಸುಳಿವು ಇದು. ಅಷ್ಟೇ ಅಲ್ಲ ನೋಡಿ, ಇನ್ನೊಂದು ಬೆಳವಣಿಗೆ ಇದೆಲ್ಲ ಆಗ್ತಿರೋ ಹೊತ್ತಲ್ಲಿ ಪಿಒಕೆ ಹಮಾರಾ ಹೇ ಅಂತ ಅಮಿತ್ ಶಾ ಗುಡುಗಿದ ಬೆನ್ನಲ್ಲೇ ಈಗ ಹಿಂದೂ ಟೆಂಪಲ್ ರಿಪೇರ್ ವರ್ಕ್ ಶುರುವಾಗಿದೆ. ಯಾವ ಟೆಂಪಲ್? ನಮ್ಮ ಕಾಶ್ಮೀರ ಶಾರದಾ ಪೀಠ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಪ್ರತಿಧ್ವನಿಸೋದಿಕ್ಕೆ ಸಮಯ ಹತ್ತಿರ ಬಂದೇ ಬಿಡ್ತಾ. ಹಾಗಾದ್ರೆ ಶಾರದಾ ಪೀಠವನ್ನ ಭಗ್ನ ಮಾಡುವಂಥ ಕೆಲಸ ಇತ್ತೀಚೆಗೆ ತುಂಬಾ ಆಗ್ತಿದೆ ಪಾಕ್ ಕಿಡಿಗೇಡಿಗಳಿಂದ. ದಿಢೀರ್ ಅಂತ ಈ ಎಲ್ಲ ಸ್ಟೇಟ್ಮೆಂಟ್ಗಳು ಸಿಡಿದಿರೋ ಹೊತ್ತಲ್ಲಿ ಪಿಒಕೆ ರೀಜನ್ನಲ್ಲಿ ಶಾರದಾ ಪೀಠ ರಿಪೇರ್ ವರ್ಕ್ ನಡೀತಾ ಇದೆ. ಅದೊಂದು ಮಹತ್ವದ ಬೆಳವಣಿಗೆ. ಸೊ ಏನಾಗ್ತಾ ಇದೆ ನೋಡಿ, ನಮ್ಮ ಭಾರತದ ಮಿಲಿಟರಿ ಪ್ರಮುಖರು ಕೊಟ್ಟಿರುವಂತಹ ಇನ್ನೊಂದು ಬಿಗ್ ಮೆಸೇಜ್. ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಮ್ಮ ಆರ್ಮಿ ರೆಡಿ ಇದೆ, ವಿ ಆರ್ ರೆಡಿ ಟು ಟೇಕ್ ಬ್ಯಾಕ್ ಪಿಒಕೆ. ಎಲ್ಲ ರೀತಿಯಿಂದ ನಮ್ಮ ಆರ್ಮಿ ರೆಡಿ ಇದೆ ಅಂತ ರಾಜನಾಥ್ ಸಿಂಗ್ ಅವರು ಕೂಡ, ಡಿಫೆನ್ಸ್ ಮಿನಿಸ್ಟರ್ ಕೂಡ ಇದೇ ಸಂದೇಶವನ್ನು ಕೊಟ್ಟರು. ನಾವು ಎಲ್ಲ ರೀತಿ ಸಜ್ಜಾಗಿದ್ದೀವಿ ಅಂತ. ಅಮಿತ್ ಶಾ ಅವರು ಆಜ್ ತಕ್ ಇಂಟರ್ವ್ಯೂದಲ್ಲಿ ಹೇಳ್ತಾರೆ. ಏನು ಮಾಡೋದಕ್ಕೆ ಹೊರಟಿದೆ ಮೋದಿ ಸರ್ಕಾರದ ನಿಲುವೇನು ಅಂತ ಪ್ರಶ್ನೆ ಕೇಳಿದಾಗ, ಇಂತಹ ದೊಡ್ಡ ವಿಚಾರದ ಬಗ್ಗೆ ನಿಲುವನ್ನು ನಾನು TV ಕಾರ್ಯಕ್ರಮದಲ್ಲಿ ಹೇಳೋದಕ್ಕಾಗಲ್ಲ, ಏನು ಮಾಡ್ತೀವಿ ನೋಡಿ ಅನ್ನುವಂಥ ಒಂದು ಬಿಗ್ ಮೆಸೇಜ್ ಅನ್ನ ಕೊಟ್ಟರು. ಬಟ್ ಯಾವುದೇ ಸುಳಿವನ್ನ ಬಿಟ್ಟು ಕೊಡಲಿಲ್ಲ. ಅಮಿತ್ ಶಾ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂದಲ್ಲಿ CAA ಮತ್ತು UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮತ್ತು CAA ಬಗ್ಗೆ ಪ್ರಮುಖ ವಿಚಾರಗಳನ್ನು ಹೇಳಿ ದೇಶದ ಮುಸಲ್ಮಾನ್ ಬಾಂಧವರಿಗೆ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ ಅಮಿತ್ ಶಾ. ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ. ಅದು ಏಕರೂಪ ನಾಗರಿಕ ಸಂಹಿತೆ ಇರಬಹುದು, CAA ಇರಬಹುದು, ಯಾರ್ದು ಹಕ್ಕು ಕಿತ್ಕೊಳ್ಳೋದಲ್ಲ, ಹಕ್ಕು ಕೊಡೋದಿದು. ಮತ್ತು ಹಿಂದೂ ನಿರಾಶ್ರಿತರು ಯಾರಿದ್ದಾರೆ ಅವ್ರಿಗೆ ಈ ನೆಲದ ಮೇಲೆ ಹಕ್ಕಿದೆ, ಅವ್ರಿಗೆ ನ್ಯಾಯ ಕೊಡ್ತೀವಿ. ಇಲ್ಲಿ ಯಾರ ಹಕ್ಕನ್ನು ನಾವು ಕಿತ್ಕೊಳ್ಳೋದಿಲ್ಲ, ಯಾರ ನಾಗರಿಕತ್ವವನ್ನು ಕಿತ್ಕೊಳ್ಳೋದಿಲ್ಲ. ಮುಸಲ್ಮಾನ್ ಬಾಂಧವರು ಇದರಿಂದ ಆತಂಕಕ್ಕೀಡಾಗಬೇಕಾಗಿಲ್ಲ. ದಾರಿ ತಪ್ಪಿಸುವಂತಹ ಕೆಲಸ ಆಗ್ತಿದೆ ಪ್ರತಿಪಕ್ಷಗಳಿಂದ. CAA ಈ ದೇಶದ ಕಾನೂನು ಇಂಪ್ಲಿಮೆಂಟ್ ಆಗೇ ತೀರತ್ತೆ ಮತ್ತು ಇದರಿಂದ ಯಾರಿಗೂ ಅನ್ಯಾಯ ಆಗಲ್ಲ, ನ್ಯಾಯ ಕೊಡುವಂಥ ಕಾನೂನು.
UCC ಕೂಡ ತರುವಲ್ಲಿ ನಾವು ದಿಟ್ಟ ಹೆಜ್ಜೆಯನ್ನು ಇಡಲಿದ್ದೀವಿ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರು. ಅದರ ಜೊತೆಗೆ POKಯ ಬಗ್ಗೆ ಅಮಿತ್ ಶಾ ಕೊಟ್ಟಿರುವಂತಹ ಬಿಗ್ ಮೆಸೇಜ್ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಬಹುದೊಡ್ಡ ಹೆಜ್ಜೆಯೊಂದನ್ನ ಕೇಂದ್ರ ಸರ್ಕಾರ ಇಡೋದಿಕ್ಕೆ ಸಿದ್ಧತೆ ಸದ್ದಿಲ್ಲದೆ ನಡೆಸಿದೆಯಾ, ಪಾಕಿಸ್ತಾನಕ್ಕೀಗ ಬಿಸಿ ಮುಟ್ಟಿದೆಯಾ ಅದರದ್ದು ಅನ್ನುವಂತಹ ಒಂದು ಬೆಳವಣಿಗೆ ಇದು. ಇಲ್ಲಿ ನೋಡಿದ್ರೆ ಪ್ರತಿಪಕ್ಷಗಳು ಸವಾಲು ಹಾಕ್ತಿದ್ದಾವೆ, ತಾಕತ್ತಿದ್ರೆ ಈ ಎಲೆಕ್ಷನ್ ಒಳಗಡೆನೆ POKಯನ್ನ ನಮ್ಮದು ಮಾಡ್ಕೊಳ್ಳಿ, ಅಧಿಕೃತವಾಗಿ ನಮ್ಮದೇ ಅದು ನಮ್ಮದು ಮಾಡ್ಕೊಳ್ಳಿ, ಎಷ್ಟು ಎಲೆಕ್ಷನ್ಗೆ ಅದನ್ನೇ ಭರವಸೆಯಾಗಿ ಕೊಟ್ಕೊಂಡು ಹೋಗ್ತೀರಾ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಿರೋದು. ರಾಮ ಮಂದಿರ ಆಯಿತು, ಆರ್ಟಿಕಲ್ 370 ಆಯಿತು, ಈಗ POK BJP ಕೊಟ್ಟಿರುವ ಭರವಸೆಗಳ ಪೈಕಿ ಮಹತ್ವದ ಹೆಜ್ಜೆಯನ್ನು ಇಡೋದಿಕ್ಕೆ ಸದ್ದಿಲ್ಲದೆ ಸಿದ್ಧತೆಯಾಗ್ತಾ ಇದೆಯಾ ಈಗ? ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ಅಮಿತ್ ಶಾ ಅವರು ಕೊಟ್ಟಿರುವಂತಹ ಬಿಗ್ ಮೆಸೇಜ್ ಮತ್ತು POKಯಲ್ಲಿ ಇದೇ ಹೊತ್ತಲ್ಲಿ ನಡೀತಾ ಇರುವ ಬೆಳವಣಿಗೆಗಳು, ಪಾಕಿಸ್ತಾನ ದಿಢೀರ್ ಕಾರ್ಯಾಚರಣೆಗೆ ಇಳಿದಿರೋದು, ಏನಿದ್ರ ಅರ್ಥ? POKಯನ್ನ ಮತ್ತೆ ನಾವು ವಶಪಡಿಸ್ಕೊಳ್ಬೇಕು, ನಮ್ಮ ಅವಿಭಾಜ್ಯ ಅಂಗ ಅದು. ಆದರೆ ಭದ್ರ ಮಾಡ್ಕೊಳ್ಬೇಕಂದ್ರೆ ಸಾಕಷ್ಟು ಅಡೆತಡೆಗಳಿವೆ. ಪಾಕಿಸ್ತಾನದ ಬೆನ್ನಿಗೆ ಯಾರ್ಯಾರು ನಿಲ್ತಾರೆ ಅನ್ನೋದು ಗೊತ್ತು, ಜಾಗತಿಕವಾಗಿ ಈಗ ಏನೇನು ನಡೀತಾ ಇದೆ ಅಂತ. ಹೀಗಿರುವಾಗ ರಾಜತಾಂತ್ರಿಕವಾಗಿ ಮತ್ತು ಬಲಪ್ರಯೋಗದ ಮೂಲಕ ಎರಡೂ ದಾರಿಯಲ್ಲಿ ಹೋಗಬೇಕಾಗತ್ತೆ. ಸಣ್ಣ ವಿಷಯ ಅಲ್ಲ ಇದು, ಅಷ್ಟು ಬೇಗ ಹೇಳಿದ ತಕ್ಷಣ ನಾಳೆನೇ ಹೋಗುತ್ತೆ ಅನ್ನುವಂಥ ವಿಷಯ ಅಲ್ಲ. ಆದರೆ ಹೆಜ್ಜೆ ಇಡ್ತಿದೆಯಾ ಈಗ ಭಾರತ ಅನ್ನೋದು ಇರೋ ಪ್ರಶ್ನೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.